ಎಸ್ಸಿ ಎಸ್ಟಿಗೆ ಮೀಸಲಿಟ್ಟ ಹಣ ಗ್ಯಾರಂಟಿಗೆ ಡೈವರ್ಟ್ ಮಾಡಲಾಗ್ತಾ ಇದೆ. ಇದೀಗ ಮತ್ತೆ ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ತಾ ಇದೆ ಮುಂದಾದ ಸರ್ಕಾರ. ಎಸ್ಸಿ ಎಸ್ಪಿ ಟಿಎಸ್ಪಿ ಹಣ ಗ್ಯಾರಂಟಿಗೆ ಬಳಸಲು ಸರ್ಕಾರ ನಿರ್ಧಾರವನ್ನ ಮಾಡ್ತಾ ಇದೆ. ಎಸ್ಸಿ ಎಸ್ಟಿಗೆ ಮೀಸಲಿಟ್ಟ ಹಣವನ್ನ ಗ್ಯಾರಂಟಿಗೆ ಡೈವರ್ಟ್ ಮಾಡಲಾಗ್ತಾ ಇದೆ. ಮತ್ತೆ ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ಳಲು ಸರ್ಕಾರ ಮುಂದಾಗಿರುವಂತದ್ದು. ಎಸ್ಸಿ ಎಸ್ಪಿ ಟಿಎಸ್ಪಿ ಹಣ ಗ್ಯಾರಂಟಿಗೆ ಬಳಸಲು ನಿರ್ಧಾರವನ್ನ ಮಾಡಲಾಗಿದೆ. ಹಣ ಬಳಕೆ ಬಗ್ಗೆ ಆಗಸ್ಟ್ 5ರಂದು ಸರ್ಕಾರದಿಂದ ಅಂತಿಮ ನಿರ್ಧಾರವನ್ನ ಮಾಡಲಾಗುತ್ತೆ, ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ಎಸ್ಸಿ ಎಸ್ಪಿ ಟಿಎಸ್ಪಿ ಯೋಜನೆಗೆ 42,017 ಕೋಟಿ ಹಣವನ್ನ ಮೀಸಲಿಡಲಾಗಿತ್ತು. 2025-26ನೇ ಸಾಲಿನಲ್ಲಿ ಅನುದಾನವನ್ನ ಬಿಡುಗಡೆ ಮಾಡಲಾಗಿತ್ತು. ಇದೀಗ 11,896.84 ಕೋಟಿ ಹಣ ಈಗಾಗಲೇ ಬಳಕೆಯಾಗಿದೆ. ಬಳಕೆಯ ಚಿಂತನೆಗೆ ಮುಂದಾಗಿರುವಂತದ್ದು. ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡುವಂತೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಮತ್ತೆ ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿರುವಂತದ್ದು. ಈ ಮುಖಾಂತರ ವಿವಾದವನ್ನ ಮತ್ತೆ ತನ್ನ ಮೇಲೆ ಎಳೆದುಕೊಳ್ಳುತ್ತೆ. ಹಣ ಬಳಕೆ ಬಗ್ಗೆ ಆಗಸ್ಟ್ 5ರಂದು ಸರ್ಕಾರದಿಂದ ಅಂತಿಮ ನಿರ್ಧಾರವನ್ನ ಮಾಡುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿ ಆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಎಸ್ಸಿ ಎಸ್ಟಿಗೆ ಮೀಸಲಿಟ್ಟಿದ್ದಂತಹ ಹಣವನ್ನ ಈಗಾಗಲೇ ಗ್ಯಾರಂಟಿಗೆ ಕೊಡೋದಕ್ಕೆ ಎಲ್ಲಾ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿರುವಂತದ್ದು. ಅಂತಿಮ ನಿರ್ಧಾರವನ್ನ ಆಗಸ್ಟ್ 5ನೇ ತಾರೀಕು ತೆಗೆದುಕೊಳ್ಳಲು ಈಗ ಮುಂದಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಮುಖಾಂತರ ನೇತೃತ್ವದಲ್ಲಿ ಒಂದು ಸಭೆಯನ್ನ ನಡೆಸಿ ಆ ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ 5 ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿತ್ತು. ಆ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಇದೀಗ ಎಸ್ಸಿ ಎಸ್ಟಿ ಟಿಎಸ್ಪಿ ಹಣವನ್ನ ಬಳಕೆ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಇದರ ಮುಖಾಂತರ ಮತ್ತೆ ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ಳುತ್ತಾ ಕಾಂಗ್ರೆಸ್ ಸರ್ಕಾರ ಕಾದ್ ನೋಡ್ಬೇಕು. ಯಾಕಂತಂದ್ರೆ ಯಾವುದೋ ಹಣವನ್ನ ಇನ್ಯಾವುದಕ್ಕೋ ಬಳಕೆ ಮಾಡಿದ್ರೆ ಇದರ ಹಣವನ್ನ ಹೇಗೆ ಉಪಯೋಗ ಮಾಡ್ಕೊಳ್ತಾರೆ ಅನ್ನುವ ಪ್ರಶ್ನೆ ಕೂಡ ಕಾಡುತ್ತೆ. ಹಾಗಾಗಿ ಈಗಾಗಲೇ 4 ಯೋಜನೆಗಳಿಗೆ ಬಹಳ ಮುಖ್ಯವಾಗಿ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ 4 ಯೋಜನೆಗಳಿಗೆ ಈಗಾಗಲೇ ಹಣವನ್ನ ಸ್ವಲ್ಪ ಮಟ್ಟಿಗೆ ಉಪಯೋಗಿಸಿಕೊಳ್ಳಲಾಗಿದೆ. ಶಕ್ತಿ ಯೋಜನೆ ಇರ್ಬೋದು, ಬಹಳ ಮುಖ್ಯವಾಗಿ ಶಕ್ತಿ ಯೋಜನೆಗೆ ಜಾಸ್ತಿ ಹಣವನ್ನ ಕೊಟ್ಟಿರುವಂತದ್ದು. ಈ ಮುಖಾಂತರ ಮತ್ತೆ ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ತಾ ಇರುವಂತದ್ದು ಕಾಂಗ್ರೆಸ್ ಸರ್ಕಾರ. ಹಣ ಬಳಕೆ ಬಗ್ಗೆ ಆಗಸ್ಟ್ 5ನೇ ತಾರೀಕು ಒಂದು ಸಭೆಯನ್ನ ಮಾಡಿ ಆ ಸಭೆಯಲ್ಲಿ ನಿರ್ಧಾರವನ್ನ ಕೂಡ ತೆಗೆದುಕೊಳ್ತಾರೆ. ಸಿಎಂ ಸಿದ್ದರಾಮಯ್ಯನವರ ಮುಖಾಂತರ ನೇತೃತ್ವದಲ್ಲಿ ಒಂದು ಸಭೆಯನ್ನ ನಡೆಸಲಾಗುತ್ತೆ. ಆ ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವಂತದ್ದು. ಎಸ್ಸಿ ಎಸ್ಟಿ ಟಿಎಸ್ಪಿ ಯೋಜನೆಗೆ 42,017.51 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಲಾಗಿತ್ತು. ಅದರಲ್ಲಿ 2025-26ರ ಸಾಲಿನಲ್ಲಿ 42,017.51 ಕೋಟಿ ರು ಅನುದಾನದಲ್ಲಿ 11,896.84 ಕೋಟಿ ರು ಬಳಕೆಗೆ ಚಿಂತನೆಯನ್ನ ನಡೆಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗಾಗಲೇ ಎಸ್ಸಿ ಎಸ್ಟಿಗೆ ಮೀಸಲಿಟ್ಟ ಹಣವನ್ನ ಗ್ಯಾರಂಟಿಗೆ ಡೈವರ್ಟ್ ಮಾಡಲು ಕೆಲವೊಂದಷ್ಟು ನಿರ್ಧಾರಗಳನ್ನ ಮಾಡ್ಕೊಂಡಿರುವಂತದ್ದು. 5ನೇ ತಾರೀಕು ಅಂತಿಮ ನಿರ್ಧಾರವನ್ನ ಮಾಡಲಾಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಈಗಾಗಲೇ ಏನು ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳೇನಿದಾವೆ ಆ 5 ಗ್ಯಾರಂಟಿಗಳಿಗೆ ಎಲ್ಲೋ ಒಂದ್ ಕಡೆ ಎಸ್ಸಿ ಎಸ್ಟಿ ಹಣವನ್ನ ಒಂದು ಬಳಕೆ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪವನ್ನ ಈ ಹಿಂದೆಯೂ ಕೂಡ ವಿಪಕ್ಷಗಳಾಗಿರ್ತಕ್ಕಂಥ ಬಿಜೆಪಿ ಜೆಡಿಎಸ್ ನಾಯಕರು ಕೂಡ ಸದನದ ಒಳಗೆ ಮತ್ತು ಸದನದ ಹೊರಗೂ ಕೂಡ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಯಾಕಂತಂದ್ರೆ ಎಸ್ಸಿಪಿ ಟಿಎಸ್ಪಿ ಹಣವನ್ನ ಎಲ್ಲೋ ಒಂದ್ ಕಡೆ ಗ್ಯಾರಂಟಿಗೆ ಬಳಸಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ವಿಪಕ್ಷಗಳು ಮಾಡಿದ್ವು. ಅದರ ಜೊತೆಗೆ ಇಲ್ಲಿ ನಾವು ಕಾನೂನಿನ ಅವಕಾಶ ಕೂಡ ಇದೆ. ಆ ಒಂದು ಅವಕಾಶದ ಜೊತೆಗೆ ನಾವು ಆ ಒಂದು ಗ್ಯಾರಂಟಿಗಳ ಹಣವನ್ನ ಬಳಕೆ ಮಾಡಿದ್ದೇವೆ ಅನ್ನುವಂತಹ ಒಂದಿಷ್ಟು ಉತ್ತರವನ್ನ ಕೊಡುವಂತ ಪ್ರಯತ್ನ ಸರ್ಕಾರ ಮಾಡಿತ್ತು. ಆದ್ರೆ ಇದೀಗ ಮತ್ತೆ ಗ್ಯಾರಂಟಿಗಳಿಗೆ ಒಂದು ಎಸ್ಸಿಪಿ ಟಿಎಸ್ಪಿ ಹಣವನ್ನ ಬಳಸಲಿಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ 5ರಂದು ಸರ್ಕಾರದಿಂದ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಈಗಾಗಲೇ ಎಸ್ಸಿಪಿ ಟಿಎಸ್ಪಿ ಯೋಜನೆಗೆ ಇರುವಂತಹ 42,17,051 ಕೋಟಿ ರೂಪಾಯಿ ಅನುದಾನ ಏನಿದೆ
ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ 2025-26ನೇ ಸಾಲಿನ 42,17,51 ಕೋಟಿ ರೂಪಾಯಿ ಅನುದಾನ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈಗ ಗ್ಯಾರಂಟಿ ಯೋಜನೆಗಳಿಗೂ ಕೂಡ ಬಳಸ್ಕೋಬೇಕು ಅನ್ನುವಂತಹ ಚಿಂತನೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ಕೊಳ್ತಾ ಇದೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ 42,17,51 ಕೋಟಿ ರೂಪಾಯಿಗಳಲ್ಲಿ 11,889,084 ಕೋಟಿ ರೂಪಾಯಿ ಬಳಕೆ ಚಿಂತನೆ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಒಂದಿಷ್ಟು ಚರ್ಚೆ ಕೂಡ ನಡೆಸ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ಇದೀಗ ಸಿಗ್ತಾ ಇದೆ. ಈಗಾಗಲೇ ಒಂದಿಷ್ಟು 5 ಗ್ಯಾರಂಟಿಗಳಿದ್ದಾವೆ. ಆ ಒಂದು 5 ಗ್ಯಾರಂಟಿಗಳಿಗೂ ಕೂಡ ಪ್ರತ್ಯೇಕವಾಗಿರ್ತಕ್ಕಂತ ಹಣವನ್ನ ಬಳಸ್ಕೊಳ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕೂಡ ಈಗ ಇರುವಂತದ್ದು. ಈಗಾಗಲೇ 5 ಗ್ಯಾರಂಟಿಗಳಲ್ಲಿ ಯಾವ್ಯಾವ ಯೋಜನೆಗೆ ಎಷ್ಟು ಅಂತಕ್ಕಂಥ ನಾವು ನೋಡ್ತಾ ಹೋದ್ರೆ, ಯುವ ನಿಧಿ ಅಂತಕ್ಕಂತ ಏನು ಯೋಜನೆ ಇದೆ ಅದಕ್ಕೆ 167 ಕೋಟಿ ರೂಪಾಯಿ ಬಳಕೆ ಮಾಡಬೇಕು ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರ ಹಾಕಿದ್ದಾರೆ. ಇನ್ನೊಂದು ಕಡೆ ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದಕ್ಕೆ 7,438 ಕೋಟಿ ರೂಪಾಯಿಗಳನ್ನ, ಮತ್ತೆ ಗೃಹ ಜ್ಯೋತಿ ಅಂತಕ್ಕಂಥ ಯೋಜನೆ ಏನಿದೆ ಅದಕ್ಕೆ 2,626 ಕೋಟಿ ರೂಪಾಯಿ, ಮತ್ತೆ ಶಕ್ತಿ ಯೋಜನೆ ಏನಿದೆ ಆ ಒಂದು ಶಕ್ತಿ ಯೋಜನೆ ಕೂಡ 1,537 ಕೋಟಿ ರೂಪಾಯಿಗಳನ್ನ, ಮತ್ತೆ ಅನ್ನಭಾಗ್ಯ ಅಂತಕ್ಕಂಥ ಯೋಜನೆ ಏನಿದೆ ಅದಕ್ಕೆ 1,670 ಕೋಟಿ ರೂಪಾಯಿಗಳನ್ನ ಬಳಸಬೇಕು, ಅದಕ್ಕೆ ಉಪಯೋಗ ಮಾಡಿಕೊಳ್ಬೇಕು ಅನ್ನುವಂತಹ ಈಗಾಗಲೇ ಒಂದಿಷ್ಟು ಬ್ಲೂ ಪ್ರಿಂಟ್ ಅನ್ನು ಕೂಡ ಸರ್ಕಾರದ ಮಟ್ಟದ ಅಧಿಕಾರಿಗಳು ಈಗಾಗಲೇ ಸಿದ್ಧಪಡಿಸಿಕೊಂಡಿದ್ದಾರೆ. ಅದಕ್ಕೆ ಅಂತಿಮವಾಗಿರ್ತಕ್ಕಂಥದ್ದು August 5ರಂದು ಮತ್ತೊಂದು ಸಭೆ ನಡೆಸಿ ಅದನ್ನ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಹಾಗಾಗಿ August 5ರಂದು SC/ST ಅಭಿವೃದ್ಧಿ ಪರಿಷತ್ನ ಸಭೆ ಕೂಡ ಇರುವಂತದ್ದು. ಆ ಒಂದು ಸಭೆಯಲ್ಲಿ ಇದನ್ನ ನಿರ್ಧಾರವನ್ನ CM ಸಿದ್ದರಾಮಯ್ಯ ತಗೆದುಕೊಳ್ಳಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂದ್ರೆ ಈಗಾಗಲೇ SCP-TSP ಯೋಜನೆಯಿಂದ ಫಂಡ್ ಅನ್ನ ಡೈವರ್ಟ್ ಮಾಡುವಂತಹ ಪ್ರಯತ್ನವನ್ನು ಕೂಡ ಈ ಹಿಂದೆ ಕೂಡ ಮಾಡಿದ್ದಾರೆ. ಅದರಂತೆ ಇದೀಗೂ ಕೂಡ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಳ್ಳುವಂತ ಹಿನ್ನೆಲೆಯಲ್ಲಿ ಇದಕ್ಕೆ ವಿಪಕ್ಷಗಳು ಯಾವ ರೀತಿಯಾಗಿ ಇದನ್ನ ದೊಡ್ಡ ಮಟ್ಟಿಗೆ ಚರ್ಚೆಗೆ ತೆಗೆದುಕೊಂಡು ಹೋಗ್ತವೆ. ಯಾಕಂತಂದ್ರೆ ಈಗಾಗಲೇ August 11ರಿಂದ ವಿಧಾನಸಭೆ ಕಲಾಪಗಳು ಕೂಡ ನಡೀತವೆ. ಅದರಲ್ಲಿ ಬಹುತೇಕವಾಗಿ ಇದನ್ನ ಪ್ರಸ್ತಾಪಿಸುವಂತ ಎಲ್ಲಾ ಸಾಧ್ಯತೆ ಇದೆ. ಹಾಗಾಗಿ ಇದನ್ನ ಸರ್ಕಾರ ಯಾವ ರೀತಿಯಾಗಿ ಇದನ್ನ ಸಮರ್ಥಿಸಿಕೊಳ್ಳುತ್ತೆ, ಗ್ಯಾರಂಟಿಗಳಿಗೂ ಕೂಡ SCP-TSP ಹಣವನ್ನ ಬಳಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ರು ಸಹ ವಿಪಕ್ಷಗಳಿಗೆ ಯಾವ ರೀತಿ ಉತ್ತರ ನೀಡುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಸುಕನ್ಯಾ. ಎಸ್ ಬಸವರಾಜ್, ಎಲ್ಲೋ ಒಂದ್ ಕಡೆ ಈ ರೀತಿಯಾದಂತಹ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಹಾಕ್ತಾ ಇರೋದ್ರ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಮತ್ತೆ ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ಳುತ್ತಾ ಅಂತ? ಖಂಡಿತ ಸುಕನ್ಯಾ. ಈ ಹಿಂದೆಯೂ ಕೂಡ SCP-TSP ಹಣವನ್ನ ಬಳಸಿಕೊಂಡಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟಿಗೆ ಅದನ್ನ ಬಿಜೆಪಿಯ ನಾಯಕರು, JDS ನಾಯಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಸದನದ ಒಳಗೆ ಸದನದ ಹೊರಗೂ ಕೂಡ ಒಂದಿಷ್ಟು ಇದನ್ನ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಏನು SC/ST ಸಮುದಾಯಗಳ ಅಭಿವೃದ್ಧಿಗೆ ಇಡುವಂತ ಹಣವನ್ನು ಕೂಡ ಇವರು ಚುನಾವಣಾ ಸಂದರ್ಭದಲ್ಲಿ ಬಳಸಿ ಒಂದ್ ರೀತಿಯಲ್ಲಿ ಅವರು ಒಂದು ಕ್ರೆಡಿಟ್ ತೆಗೆದುಕೊಳ್ಳುವಂತದ್ದು, ಮತ್ತೆ ರಾಜ್ಯವು ಕೂಡ ಆರ್ಥಿಕ ಸ್ಥಿತಿಗತಿ ಕೂಡ ಹದಗೆಡುವಂತಹ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಇವರ ಒಂದು ಪಕ್ಷದಕ್ಕಾಗಿ ಎಲ್ಲೋ ಒಂದು ಕಡೆ ಈ ಒಂದು ಗ್ಯಾರಂಟಿಗಳಿಗೆ ಒಂದು SCP-TSP ಹಣವನ್ನ ಬಳಸಿಕೊಳ್ಳುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಏನು ದಲಿತ ಅಹಿಂದ ಒಂದಿಷ್ಟು ವರ್ಗಗಳಿಗೆ ಎಲ್ಲೋ ಒಂದ್ ಕಡೆ ಅನ್ಯಾಯ ಮಾಡ್ತಿದೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಹಾಗಾಗಿ ಇದೀಗ ಮತ್ತೆ ಅದೇ SCP-TSP ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂತ ಸರ್ಕಾರದ ವಿರುದ್ಧವಾಗಿ ವಿಪಕ್ಷಗಳು ದೊಡ್ಡ ಮಟ್ಟಿಗೆ ಹೋರಾಟವನ್ನ ಮತ್ತೆ ಪ್ರತಿಭಟನೆಯನ್ನು ಕೂಡ ಮಾಡುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಇದನ್ನ CM ಸಿದ್ದರಾಮಯ್ಯ ಯಾವ ರೀತಿಯಾಗಿ ಇದನ್ನ ಎದುರಿಸ್ತಾರೆ ಅಥವಾ ವಿಪಕ್ಷಗಳ ಒಂದು ಟೀಕೆಗೆ, ವಿಪಕ್ಷಗಳ ಆರೋಪಗಳಿಗೆ ಯಾವ ರೀತಿಯಾಗಿ ಇದನ್ನ ಸಮರ್ಥನೆ ಮಾಡಿಕೊಳ್ತಾರೆ ಅನ್ನುವಂಥದ್ದಷ್ಟೇ ಕಾದಷ್ಟೇ ನೋಡ್ಬೇಕಾಗಿದೆ. ಸುಕನ್ಯಾ.